ಭವಬಂಧನ ಕಳೆದು ಪರಮ ಸುಖ ತೋರಿದ ಗುರುವೇ, ಚನ್ನಮಲ್ಲಿಕಾರ್ಜುನನ ತಂದೆಯನ್ನ ಕರಸ್ಥಲಕ್ಕೆ ಕೊಟ್ಟ ಗುರುವೇ, ಶರಣು ಶರಣಾರ್ಥಿ. ಪರಮ ಪೂಜ್ಯ ಸದ್ಗುರುಗಳನ್ನು ಋಣ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಗದ್ಗುರು ಸಿದ್ಧಾರೂಢಪ್ಪಾಜಿಯವರ ಅಡಿದಾವರಿಗಳಲ್ಲಿ, ಜಗದ್ಗುರು ಶಿವಾನಂದ ಅಪ್ಪಂಗಳವರ ಅಡಿದಾವರಿಗಳಲ್ಲಿ, ಚನ್ನ ಋಷಭೇಂದ್ರ ಅಪ್ಪಂಗಳವರ ಚರಣಾರವಿಂದಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ, ಪರಮ ಪೂಜ್ಯರು, ಪ್ರಾತಸ್ಮರಣೀಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ನಡೆದಾಡುವ ಮಾತನಾಡುವ ದೇವರು, ತ್ರಿವಿಧ ದಾಸೋಹ ಮೂರ್ತಿಗಳು, ಸ್ಥಿತಪ್ರಜ್ಞರು, ಜೀವನ್ಮುಕ್ತರು, ಡಾಕ್ಟರ್ ಜಗದ್ಗುರು ಅಪ್ಪಂಗರವರ ಅಡಿದಾವರಿಗಳಲ್ಲಿ ಅನಂತ ಅನಂತ ಭಕ್ತಿ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ, ಶಾಂತಿ ಬ್ರಹ್ಮರಾದ ಪೂಜ್ಯ ವಿದ್ಯಾನಂದಪ್ಪಂಗಳವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ, ಪೂರ್ಣಾನಂದಪ್ಪವರ ಅಡಿದಾವರಿಗಳಲ್ಲಿ ನಮಸ್ಕರಿಸಿ, ಸಮಸ್ತ ಪೂಜ್ಯರ ಚರಣಕ್ಕೂ ನಮಸ್ಕರಿಸುತ್ತಾ, ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು. ಗುರುಚರಣಾಂಬುಜ ನಿರ್ಭರ ಭಕ್ತ, ಸಂಸಾರಾತ ಚಿರಾದ್ಭವಮುಕ್ತ, ಕೇಂದ್ರೀಯ ಮಾನಸ ನೇಮಾದೇವಂ ದ್ರಕ್ಷಿಷಿ ನಿಜ ಹೃದಯಸ್ಥೆ ದೇವಂ. ಸದ್ಗುರುವಿನ ಪಾದದಲ್ಲಿ ನಿರ್ಭರವಾದಂಥ ಭಕ್ತನು ಗುರುವಿನ ಸೇವೆಯನ್ನು ಮಾಡಿದ ಅಂತಂದ್ರೆ ಈ ಸಂಸಾರದಿಂದ ಏನಾಗ್ತಾನ ಅಂತಂದ್ರೆ ಬೇಗನೆ ಮುಕ್ತಿಯನ್ನು ಹೊಂದ್ತಾ ಇದ್ದಾನ, ಬಿಡುಗಡೆ ಆಗ್ತಾ ಇದೆ. ಆ ಗುರುನಾಥ ಗುರುವಿನ ಲಕ್ಷಣವನ್ನು ಹೇಳ್ಕೊಂಡು ಬಂದರು. ವೇದ ಅರ್ಥಕ್ಕೂ ಬಲೆ ಪಿಚಾನೆ, ಆಥಮ ಬ್ರಹ್ಮರೂಪ ಈಕ ಜಾನೆ, ವೇದ ಪಂಚಕಿ ಬುದ್ಧಿ ನಸಾವೆ, ಅದ್ವಯ ಅಮಲ ಬ್ರಹ್ಮ ದರ್ಸಾವೆ. ಗುರುದೇವ ವೇದ ಅರ್ಥಗಳನ್ನು ಚೆನ್ನಾಗಿ ತಿಳಿದು ಆತ್ಮ ಬ್ರಹ್ಮ ರೂಪ ಈಕ ಜಾನೆ, ಆ ಪರಬ್ರಹ್ಮ ಸ್ವರೂಪವೇ ನಾನು ಅಂತ ತಿಳಿದುಕೊಂಡು ವೇದ ಪಂಚಕಿ ಬುದ್ಧಿ ನಸಾವೆ. ನಮ್ಮಲ್ಲೆಲ್ಲ ವೇದಗಳದವು. ಅವು ವೇದಗಳು ಎಷ್ಟು ಅಂದ್ರೆ 5 ವೇದಗಳು ಅಂತ ಹೇಳಿದ. ನಾನು ಜೀವನಾದಂಥವನು ಹೇಗೆ ಪರಮಾತ್ಮನು ಆಗಲು ಸಾಧ್ಯ ಅನ್ನೋದೊಂದು ವೇದ. ಪರಮಾತ್ಮ ಸರ್ವಜ್ಞನದನ, ಸರ್ವಶಕ್ತಿಮಾನದನ, ಅವ ನಾನು ಹೆಂಗಾಗ್ತೀನಿ ಅನ್ನೋದು ಒಂದು ವೇದ. ಜೀವ ಈಶ ಭೇದ, ಜೀವ ಜಡ ಭೇದ, ಜಡ ಜಡಗಳಲ್ಲಿ ಭೇದ, ಜಡ ಈಶ ಭೇದ, ಜಡ ಜೀವ ಭೇದ ಅಂತ ತಿಳ್ಕೊಂಡು 5 ಭೇದಗಳ ನಮ್ಮಲ್ಲಿ. ಈ ಭೇದಗಳ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಮ್ಮನ್ನು ನಮಗ ತಿಳಿಲಾರದಂಗ ಮಾಡಿದ್ದು ಯಾವುದು ಅಂತ ಕೇಳಿದ್ರೆ ಅಜ್ಞಾನ. ಆ ಅಜ್ಞಾನವನ್ನು ನಾಶ ಮಾಡ್ಕೋಬೇಕಾಗಿತ್ತು ಅಂದ್ರೆ, ಭೇದ ಬುದ್ಧಿಗಳು ಹೋಗಬೇಕಾಗಿತ್ತು ಅಂದ್ರೆ ನಾವೇನು ಮಾಡಬೇಕು ಅಂತ ಕೇಳಿದ್ರೆ, ಶ್ರೀ ಗುರುವಿಗೆ ನಿಜ ಶಿಷ್ಯನು ಪಡಮಟ್ಟು, ರಾಗಮ್ಮಿಗೆ ಭಕ್ತಿಯೊಳಳವಟ್ಟು, ತನ್ನ ನಿಜ ಸ್ಥಿತಿ ತಾನೇನೆಂದು, ಮುನ್ನಿನ ಪರಿಭವ ಎಂತಾಯಿತೆಂದು, ಇನ್ನಿದು ಪರೆಯುಪಾಯವಿದೆಂದು, ನನ್ನೇ ನನಗೀಗಲೇ ಬೇಳೆಂದು, ಭಿನ್ನಯಿಸಿದಡೆ ಗುರುತ್ತಮನೆಂದು, ಮನ್ನಿಸಿದನು ಶಿಷ್ಯನೊಳಿಂತೆಂದು. ಗುರುದೇವ ಹೇಳ್ತಾ ಇದ್ದಾನ. ಕೇಳಲೆ ವಾಸಿಷ್ಠಾದಿಗಳಲ್ಲಿ ನೀ ಏನು ಮಾಡಪ್ಪ ಅಂತ ಕೇಳಿದ್ರೆ, ವಸಿಷ್ಠಾದಿ ಮಹಾಮುನಿಗಳು ಹೇಳಿದ್ದನ್ನು ನಾ ಹೇಳ್ತಾ ಇದ್ದೇನೆ, ಕೇಳು ತಿಳಿದು ಒಲವಿನಲಿ. ಯಾವಾಗ ಶಿಷ್ಯ ಪ್ರಶ್ನೆ ಮಾಡಿದ, ನಿಜ ಶಿಷ್ಯನು ಅಂದ್ರೆ ಯಾರು? ನಿಜ ಶಿಷ್ಯ, ನಿಜ ಅಂದ್ರೆ ಏನು ಅಂದ್ರೆ ಮೋಕ್ಷವನ್ನೇ ಹೊಂದಬೇಕಂತಕ್ಕಂಥ ತೀವ್ರವಾದ ಇಚ್ಛಾವುಳ್ಳವನು ನಿಜ ಶಿಷ್ಯ. ಮಲ ವಿಕ್ಷೇಪ ಜಾಕೆ ನಹಿ ಕಿಂತು ಏಕ ಅಜ್ಞಾನ ಹೈ, ವೈಚವ ಸಾಧನ ಸತ್ಯ ನರಸ್ಸು ಅಧಿಕೃತ ಮತಿಮಾನ್. ಇವನಿಗೇನಂತಾರೆ ಅಂದರೆ ಉತ್ತಮ ಅಧಿಕಾರಿ ಅಂತಾರೆ, ಇವನಿಗೆ ನಿಜ ಶಿಷ್ಯ.
ಏನಂತನ ನಿಜ ಶಿಷ್ಯನು ಕೊಡಮಟ್ಟು ರಾಗಮ್ಮಿಗೆ ಬಹಳ ಪ್ರೀತಿಯಿಂದ ಏನು ಮಾಡ್ತಾನಂದ್ರ ನನ್ನ ನಿಜ ಸ್ಥಿತಿ, ನನ್ನ ನಿಜವಾದ ಸ್ಥಿತಿ ಏನು, ನಾನಂದ್ರೆ ಯಾರು, ಇಷ್ಟು ದಿನ ನಾ ಏನು ತಿಳಿದಿದ್ನಿ ಅಂತಂದ್ರೆ ನಾ ಅಂದ್ರೆ ಈ ದೇಹ ಅಂತ ತಿಳ್ಕೊಂಡಿದ್ದೆ. ನಾವೆಲ್ಲ ಏನು ತಿಳಿದೆವು? ಇದು ನಾನಂತ ತಿಳಿದ ಅಜ್ಞಾನ. ತನ್ನ ನಿಜವ ಪರೀಕ್ಷಿಸದೆ ಹೇಯವೆನ್ನದೆ ವಿಕೃತಿಯುಳ್ಳ ತನುವೇ ತಾನೆಂದು ಭಿನ್ನ ವಿಷಯದ ವಿಶ್ವವಿದನು ಕಂಡು ನನ್ನಿ ಎಂಬ ಬಗೆಯ ಬಿಡದಿರಲ್ ಅಜ್ಞಾನ. ನಾವೇನಂತ ತಿಳ್ಕೊಂಡಿವಂದ್ರೆ ಈ ದೇಹ ನಾನಂತ ತಿಳ್ಕೊಂಡೆವು, ಈ ದೇಹ ಶಾಶ್ವತ ಅಂತ ತಿಳ್ಕೊಂಡೆವು, ಮತ್ತಿನ ಹಂಗ ಭಾಳ ತಿಳ್ಕೊಂಡೆವು. ಇದರೊಳಗೆ ಈ ದೇಹಕ್ಕಿಟ್ಟ ಹೆಸರು ನಾನಂತ ತಿಳ್ಕೊಂಡೆವು, ಇದಕ್ಕಿದ್ದ ಜಾತಿ ನಾನಂತ ತಿಳ್ಕೊಂಡೆವು, ಇದಕ್ಕಿದ್ದ ಆಶ್ರಮ ನಾನು ಅಂತ ತಿಳ್ಕೊಂಡೆವು, ಇದಕ್ಕಿದ್ದ ಪರಿಣಾಮಗಳು ನಾನು ಅಂತ ತಿಳ್ಕೊಂಡೆವು. ಆದ್ದರಿಂದ ನಮ್ಮನ್ನು ನಾವು ತಿಳ್ಕೊಳ್ಳೋಕ್ಕಾಗಿಲ್ಲ, ನಮ್ಮನ್ನು ನಾವು ಸ್ವಯಂವಾಗಿ ತಿಳಿಯಕ್ಕೆ ಬರಂಗಿಲ್ಲ. ನಮ್ಮ ಮುಖ ನಮಗೆ ಕಾಣಬೇಕಾದ್ರೆ ಒಂದು ಕನ್ನಡಿ ಹೆಂಗೆ ಬೇಕಾಗ್ತೈತಲ್ಲ, ಸುಮ್ಮ ಹಂಗ ನಮ್ಮ ಮುಖ ನಮಗೆ ಕಾಣಂಗಿಲ್ಲ. ಕನ್ನಡಿ ಇದ್ರೆ ನಮ್ಮ ಮುಖ ನಮ್ಮ ಕೈ ನಾವ ನೋಡ್ಕೊಂತೀವಂದ್ರೆ ಆಗೋದಿಲ್ಲ. ಆದ್ರೆ ಯಾರು ಬೇಕು ಅಂತ ಕೇಳಿದ್ರ ವೇದ ಉದದಿ ಬಿನ ಗುರು ಲಖೈಲಾಗ ಇಲವನ ಸಮಾನ್ ಬಾದರ ಗುರುಮುಖ ದ್ವಾರ ಹೈ ಅಮೃತ ಸೇ ಅಧಿಕಾನ್. ಎಷ್ಟು ಶಾಣೆ ಇರಲಿ, ಡಿಗ್ರಿ ಮೇಲೆ ಡಿಗ್ರಿ ಮುಗಿಸ್ಲಿ, ಏನೇನೆಲ್ಲ ಮಾಡಲಿ, ಆದ್ರೆ ನನ್ನ ಜ್ಞಾನ ನನಗಾಗಬೇಕಾಗಿತ್ತು ಅಂದ್ರೆ ಗುರುದೇವನ ಅವಶ್ಯಕತೆ ಭಾಳ. ಗುರುವಿಗೆ ಶರಣಾಗತನಾಗಲೇಬೇಕು. ಗುರುವಿಗೆ ಶರಣಾಗತನಾಗಲಾರದೆ ಸ್ವಯಂ ಓದಿ ಏನಾರ ಜ್ಞಾನ ಮಾಡ್ಕೊಂತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಾಧು ನಿಶ್ಚಲ್ ದಾಸಾಜಿಯವು. ವೇದ ಉದದಿಪಿನ ಗುರುಲಕೈ, ಆ ವೇದಗಳನ್ನ ಗುರು ಮುಖೇನ ಶ್ರವಣ ಮನನ ನಿಧಿಧ್ಯಾಸನ ಮಾಡದ ಹೋದ್ರೆ ನಿನಗೆ ಹೆಂಗಾಕೈತಿಪ್ಪ ಅಂದ್ರೆ ವೇದ ಜ್ಞಾನ ಆದೀತೆ ವಿನಃ ಅವೇದದ ಜ್ಞಾನ ನಿನಗಾಗಂಗಿಲ್ಲ. ಅದು ಹೆಂಗ ದೃಷ್ಟಾಂತ ಹೇಳಿದ್ರು ಅವರು. ನೀರಡಿಕೆ ಭಾಳ ಆಗ್ಯದ ಮನುಷ್ಯನಿಗೆ, ಸಮುದ್ರದ ದಂಡ್ಯಾಗನ ಅದಾನ, ಆದ್ರೆ ನೀರು ಕುಡಿದ್ರೆ ಅವನಿಗೆ ತೊಂದರೆ ಆಕೈತಿ, ಏನು ಚಲೋ ಆಕೈತೋ ಆರಾಮ ಆಗ್ತೈತೋ? ಸಮುದ್ರದ ನೀರ ಕ್ಷಾರ ಇರೋಣದರಿಂದ, ಉಪ್ಪು ಇರೋಣದರಿಂದ ಆ ನೀರು ಕುಡಿದ್ರೆ ಇವಾಗ ಬೇರೆ ಹತ್ತದ, ಆರೋಗ್ಯ ಹೆಂಗ ಕೆಡುತ್ತದೆಯೋ? ಈ ವೇದಾಂತಿಗಳು ಏನು ಅಂತ ಕೇಳಿದ್ರೆ ಶಾಸ್ತ್ರಾದಿಗಳು ಇವು ಸಮುದ್ರ ನೀರಿದ್ದಂಗ. ಇವನನ್ನ ಅರಗಿಸಿ ಹೆಂಗ ಸಮುದ್ರದ ನೀರನ್ನ ಮೇಘಗಳು ಕ್ಷಾರಾಂಶವನ್ನು ತೆಗೆದ ಆ ನೀರಿಗೆ ರುಚಿಯನ್ನ ಕೊಟ್ಟ ಮೇಘ ಸುರಿತೈತಲ್ಲ, ಗುರುದೇವ ಎಲ್ಲ ಗ್ರಂಥಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಅದರಾಗ ಅನೇಕ ಮತವಾದಿಗಳನ್ನ, ವೇದವಾದಿಗಳನ್ನ, ಶೂನ್ಯಾತ್ಮವಾದಿಗಳನ್ನ, ದೇಹಾತ್ಮ ಬುದ್ಧಿಯುಳ್ಳವರ ತತ್ವಶಾಸ್ತ್ರವನ್ನು ವಿಚಾರ ಮಾಡಿ ಮಾಡಿ ಹೆಂಗ ಆಕಳ ಸಂಚಾನ ಮೇವು ತಿಂದು 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 ಮುಂಜಾನೆ ಹಾಲು ತಯಾರು ಮಾಡಿ ಇಟ್ಟಿರ್ತೈತಲ್ಲ, ಅದು ಕಸ ತಿಂದೈತೆ ಅಂತ ಕಸಾನ ಕೊಡಾಕತ್ತೈತೋ ಏನು ಹಾಲು ಕೊಡಾಕತ್ತೈತೋ? ಏನೆಲ್ಲ ಅನೇಕ ತರನಾದಂಥ ಆ ಏನು ಕಸವನ್ನ ಮೇವನ್ನ ತಿಂದಂತ ಆಕಳ ಬೆಳಗಿನ ಸಮಯದೊಳಗ ಅಮೃತ ಸದೃಶ್ಯವಾಗಿರ್ತಕ್ಕಂಥ ಹಾಲನ್ನ ಹೆಂಗ ಕೊಡುತ್ತದೆಯೋ? ಗುರುದೇವ ಅನೇಕ ಗ್ರಂಥಾದಿಗಳನ್ನ ಅಭ್ಯಾಸ ಮಾಡಿ ಯುಕ್ತಿಗಳ ಮೂಲಕವಾಗಿ ಅನುಭವ ಮೂಲಕವಾಗಿ ನಾನು ಶಿಷ್ಯ ಅನ್ನುವಂಥ ಕರ ಬಂದ್ರೆ ಅದರ ಬಾಯಾಗ ಜ್ಞಾನಾಮೃತವನ್ನ ಹಾಕಬೇಕು ಅಂತ ತಿಳ್ಕೊಂಡು ಅದು ಏನಾಗಿರ್ತದಂದ್ರೆ ಆ ಗುರುದೇವ ಸೋಸಿ ಇಟ್ಟಿರ್ತಾನೆ. ಆದ್ದರಿಂದ ಬಾಲರ ಗುರುಮುಖ ದ್ವಾರ ಹೇ ಅಮೃತ ಸೇ ಅಧಿಕಾನ್. ಗುರು ಅಂದ್ರೆ ಏನಿದ್ದಂಗ ಅಂದ್ರೆ ಬಾಲರ ಮೋಡಗಳಿದ್ದಂಗ. ಮೋಡ ಹೆಂಗ ಚಲೋ ನೀರು ಕೊಡ್ತೈತೋ, ಆಕಳ ಹೆಂಗ ಕಸ ತಿಂದು ಚಲೋ ಹಾಲು ಕೊಡ್ತೈತೋ, ಗುರುದೇವ ನಮಗೇನು ಮಾಡ್ತಾನಂದ್ರೆ ಅದ್ವೈತ ಜ್ಞಾನವನ್ನು ಮಾಡಿಕೊಡ್ತಾನೆ. ಅದಕ್ಕೆ ನಾವೇನ ಮಾಡಬೇಕು ಅಂದ್ರೆ ಶ್ರೀ ಗುರು ಚರಣಾಂಬುಜ ನಿರ್ಭರ ಭಕ್ತ. ನಾವು ನಿರ್ಭರವಾಗಿ ಗುರುದೇವನಲ್ಲಿ ನಾವು ಶರಣಾಗತನಾದೀವಂದ್ರೆ ಏನು ಮಾಡ್ತಾನೆ? ನಮ್ಮ ಸ್ವರೂಪ ಜ್ಞಾನ ಮಾಡಿಕೊಡ್ತಾನೆ. ಆತ್ಮರೂಪ ಅಜ್ಞಾನತೆ ವೈ ಮಿಥ್ಯಾ ಜಗಭಾನ್
ಜಗತ್ತ ಸ್ವಪ್ನ ನಭ ನೀಲತ ರಜ್ಜು ಭುಜಂಗ ಸಮಾನ್. ಎಷ್ಟು ಚಲೋ ಮಾತೈತಿ ನೋಡ್ರಿ. ಆತ್ಮರೂಪ ಅಜ್ಞಾನತೆ ನಮಗ ಜಗತ್ತು ಯಾಕೆ ತೋರಾಕತ್ತದ? ನಮಗ್ ಎದರ ಅಜ್ಞಾನ ಐತೆ ಅಂದ್ರೆ ಆತ್ಮದ ಅಜ್ಞಾನ ಐತಿ ನೋಡ್. ನಮಗ್ ಆತ್ಮ ನಾನಂತ ತಿಳ್ಕೊಂಡ್ರ ಏನಿಲ್ಲ, ಜಗತ್ತು ಭಿನ್ನ ಭಿನ್ನವಾಗಿ ಕಾಣಂಗಿಲ್ಲ. ಹೇಳಿದ್ರಲ್ಲ ಅಕ್ಕಮಹಾದೇವಿ ಅವ್ರು ಹೇಳ್ತಾರೆ, ಉರಿವ ಕೆಂಡದ ಮೇಲೆ ತೃಣವ ತಂದಿರಸಿದಡೆ, ಆ ಕೆಂಡವು ತೃಣವನು ನುಂಗುವ ಹಾಗೆ ಗುರುಚರಣದ ಮೇಲೆ ತಣುವೆಂಬ ತೃಣವ ತಂದಿರಸಿದಡೆ, ಆತನ ಸರ್ವಾಂಗ ಲಿಂಗಮಯ ಕಾಣ ಚನ್ನಮಲ್ಲಿಕಾರ್ಜುನ. ಏನು? ಒಂದು ಬೆಂಕಿ ಕೆಂಡದ ಮ್ಯಾಗ ಒಂದು ಹುಲ್ಲ ಕಡ್ಡಿಯನ್ನಿಟ್ರೆ ಆ ಹುಲ್ಲ ಕಡ್ಡಿ ಇಲ್ಲದಂಗ ಆಗ್ತದ. ಕೆಂಡ ಆ ಕಡ್ಡಿಯನ್ನು ತಿಂದು ಹಾಕ್ತದ. ಗುರುಚರಣದ ಮೇಲೆ ತಣುವೆಂಬ ತೃಣವ, ಈ ದೇಹ ಅನ್ನುವಂತ ಒಂದು ತೃಣ, ಅದು ಎಲ್ಲಿ ಇಡುದು ಅಂತ ಕೇಳಿದ್ರೆ ಗುರುವಿನ ಚರಣದ ಮೇಲೆ ನಮ್ಮ ದೇಹ ಅನ್ನತಕ್ಕಂಥ ತೃಣ. ದೇಹ ಅಂದ್ರೆ ಬರೇ ಹೋಗಿ ಅಲ್ಲೇ ಕುಂದ್ರದಂತಲ್ಲ, ನಮ್ಮ ಮನಸ್ಸು, ನಮ್ಮ ಏನೋ ಶ್ರದ್ಧೆ, ವಿವೇಕಾದಿಯುಕ್ತವಾದಂಥ ಮನುಷ್ಯನು ಗುರು ಚರಣಕ್ಕೂ ಶರಣಾಗತನಾದ ಅಂದ್ರೆ ಏನಾಗ್ತದ? ಆತನ ಸರ್ವಾಂಗ ಲಿಂಗಮಯ ಕಾಣ. ಸರ್ವಾಂಗ ಅಂದ್ರೆ ಎಷ್ಟು ಅಂಗದವ ಅಂದ್ರೆ 3 ಅಂಗಲ, ಒಂದು ಸ್ಥೂಲ, ಒಂದು ಸೂಕ್ಷ್ಮ, ಒಂದು ಕಾರಣ. ಅವನ ಅಂತಃಕರಣ ಅನ್ನೋದು ಏನಾಕೈತಿ ಅಂದ್ರೆ ಲಿಂಗಮಯ ಕಾಣ. ಲಿಂಗ ಅಂದ್ರ ಲಯಗಮನ ರಹಿತತ್ವ ಇತಿ ಲಿಂಗ ಮುಚ್ಚತೆ. ಎಂತಹ ಸ್ಥಿತಿ ಬರ್ತೈತಿ ಅವನಿಗೆ ಅಂತಂದ್ರೆ ಹೋಗು ಬಾರುವುದಿಲ್ಲ, ವ್ಯಾಪಕವಾಗಿರ್ತಕ್ಕಂಥ ಲಿಂಗ ಸ್ವರೂಪನೇ ಆಗ್ತಾ ಇದ್ದಾನೆ. ಹಂಗಾರೆ ನಾವೇನ್ ಮಾಡ್ಬೇಕು? ಆತ್ಮರೂಪ ಜ್ಞಾನತೆ ವೈಮಿತ್ಯ ಜಗಭಾನ್. ಈ ಜಗತ್ತು ಯಾಕೆ ಕಾಣಕತ್ತೈತಿ ಅಂದ್ರೆ ಅಜ್ಞಾನದಿಂದ. ಆಗ ಗುರುದೇವನಿಗೆ ಶರಣಾಗತನಾದ್ರೆ ಸಾಕು. ಆ ಗುರು ಏನು ಹೇಳ್ತಾನ ಅಂತಂದ್ರ, ಆ ವಿವೇಕಿಯನ್ನ ಪರೀಕ್ಷೆ ಮಾಡಿ ಉಪಸನ್ನನಾದ ಶಿಷ್ಯನ ಅಧಿಕಾರ ಪರೀಕ್ಷಿಸಿ ಕೃಪಾ ಕಟಾಕ್ಷದಿಂದ ದೀಕ್ಷಿಸಿ ಅಂಜದಿರೆಂದು ಶಿಷ್ಯನ ಮಸ್ತಕದ ಮೇಲೆ ಅಭಯ ಹಸ್ತವನ್ನಿಟ್ಟು ಗುರುವಿಗೆ ಹೋಗಿ ಶರಣಾಗತನಾದಂದ್ರ, ಏ ಅಂಜಾಕ್ ಹೋಗ್ಬೇಡ ನೀನು, ಇದೇನು ಜಗತ್ತ ಕಾಣ್ತದಂತೀಯಲ್ಲ, ಇಲ್ಲೇನು ಅಂಜಿಕೆ ಬರಾಕತ್ತೈತಿಲ್ಲ ನಿನಗ, ಅಂಜಾಕ್ ಹೋಗ್ಬೇಡ. ಸಂಸಾರ ಅನ್ನೋದು ಹೆಂಗೈತಪ್ಪ ಅಂತಂದ್ರ ಹಾಕದೊಳಗಿನ ಹಾವಿದ್ದಂಗೈತಿ ಅಂತ ಹೇಳ್ತಾನ. ಇದೇನ್ ಅನ್ಸೈತಿ ನಮಗ? ತೋರಾಕತ್ತಲ್ಲ ಸಂಸಾರ, ಅಡಂಬರವಾದ ಪ್ರಪಂಚ ಕಾಣಕತ್ತದ. ಇದರಿಂದ ನಾ ಹೆಂಗ ಕಡಕಾಗೋಣ ಅಂತ ಅನ್ಸಬೇಡ, ಅದು ಖರೆ ಇಲ್ಲ, ಅದು ಸುಳ್ಳೈತಿ. ಹಾಕದಾಗ ತೋರು ಹಾವ ಐತಪ್ಪ, ಅದು ನಸುಬತ್ತಲ ಒಳಗ ಬರುವ ಸಮಯದೊಳಗ ಏನೋ ಶಾಸ್ತ್ರಕ್ಕೆ ಬರಾಕತ್ತೇನ, ಬೆಳಗಿನ 5 ಗಂಟೆ ಪ್ರವಚನಕ್ಕೆ ಶಾಸ್ತ್ರಕ್ಕೆ ಬರಾಕತ್ತೇನ. ಅಲ್ಲಿ ಬರುವಾಗ ಒಂದು ದೊಡ್ಡ ಹಗ್ಗವಿದ್ದದ. ಆ ಹಗ್ಗ ನೋಡೋಣ, ಕತ್ತಲೆಯ ದೋಷ ಮೂಲಕವಾಗಿ ಇದು ಹಾಗನಿಲ್ಲ ಹಾವ ಅಂತ. ಯಾಕೆ ಬಿದ್ದಿತ್ತಂದ್ರಂದ್ರು ಸಾದೃಶ್ಯ ದೋಷ ಇತ್ತದ್ರೊಳಗ ಅಂದ್ಕೊಡಕ್ಕಾಗಿ ಉದ್ದಾಗಿ ಬೀಳುವುದರಿಂದ ಹಗ್ಗದೊಳಗ ಹಾವಿನ ಭ್ರಮ ಹಂಚಿಕೊಂಡು ನಿಂತ. ಶಾಸ್ತ್ರಕ್ಕೆ ಹೋಗ್ಬೇಕಾಗಿದೆ, ಹೊತ್ತಾಗ್ತದ, ಇಲ್ಲಿ ಹಾವು ಬಿದ್ದೈತಿ, ಹೆಂಗ ದಾಟುದಂದಾಗ ಒಬ್ಬ ಬ್ಯಾಟ್ರಿ ತಗೊಂಡು ಬಂದು ನೋಡಿದ, ಏನ ಹಗ್ಗ, ಅದು ಹಾವಲ್ಲದ ಹಗ್ಗ ಅಂದ. ಆ ಹಾವ ತೋರಿದ್ರು ಕೂಡ ಹಗ್ಗದೊಳಗ ತೋರುವ ಹಾವ ಹೆಂಗ ಮಿಥ್ಯವೋ ಹೌದಿಲ್ಲ. ಹಗ್ಗದೊಳಗ ಅದೆಲ್ಲ ಮತ್ತು ವಿಶೇಷ ಜ್ಞಾನ, ಪುಂಜ ಪುಂಜ ಅವಯವಗಳಿಂದ ಯುಕ್ತವಾದದ್ದೇ ಹಗ್ಗ ಅಂತ ಹಿಂಗೆಲ್ಲ ಇರ್ತದ. ಏನು ಅಂತಂದ್ರೆ ಆ ಹಗ್ಗದೊಳಗ ತೋರುವ ಹಾವ ಹೆಂಗ ಸುಳ್ಳು. ಹೌದು ಬಿಡ್ರಿ, ಇದು ಕತ್ತಲೆ ದೋಷ ಮೂಲಕವಾಗಿ ಕಂಡದ. ಆದ್ರೆ ಆಕಾಶದಾಗ ನೀಲತ ಕಾಣ್ತೈತಲ್ಲ, ಅದು ಹೌದಲ್ಲೋ? ಹೌದಲ್ಲ. ಮತ್ತೆ ಆಕಾಶ ಎಲ್ಲ ನೀಲಾಗಿ ಕಾಣ್ತದ, ಅದು ನೀಲಾಗಿ ಕಂಡ್ರು ಕೂಡ ಅದು ದೋಷದಿಂದ ಕಾಣಕತ್ತದ, ನಿರ್ದೋಷದಿಂದ ಕಾಣುವುದಿಲ್ಲ. ದೂರತ ದೋಷ ಇರೋಣದರಿಂದ ಆಕಾಶದೊಳಗೆ ಏನು ಕಂಡದಪ್ಪ ಅಂದ್ರೆ ಅದು ನೀಲ ಬಣ್ಣ ಕಂಡದ. ಆಕಾಶದೊಳಗೆ ಹೆಂಗ ನೀಲ ಬಣ್ಣ ಕಂಡದ್ದು ಸುಳ್ಳು, ಹಂಗ ನಿನ್ನೊಳಗ ಈ ಮಿಥ್ಯಾ ಪ್ರಪಂಚ ತೋರಿದ್ದೆ ಹೆಂಗೈತಪ್ಪ ಅಂದ್ರ ಇದು ಸುಳ್ಳದ. ಹಂಗಾರೆ ನೀನು ಯಾರು ಅಂತ ಕೇಳಿದ, ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾದಂತ ಆತ್ಮನೇ ನೀನೇ ಇದ್ದಿ. ಸಂತೌರ ಪಾರುಷಮೇ ಬಹುತ ಅಂತರ್ದಾನ್ ವಹಲೋಹ ಕಾಂಚನ ಕರೈ ಗುರು ಕರೈ ಅಪಸ್ವರೂಪ. ಒಂದು ಪರುಷವನ್ನೇ ಕೆಬ್ಬಣಕ ಬಂಗಾರ ಮಾಡಿದ್ದೇವೆ. ಆದ ಗುರುದೇವ ಏನು ಅಂತ ಕೇಳಿದ್ರೆ ಬರೇ ಬಂಗಾರ ಮಾಡಿ ಕೈ ಬಿಡಂಗಿಲ್ಲ, ಗುರು ತನ್ನ ಸ್ವರೂಪವೇ ಮಾಡ್ಕೊತಾ ಇದ್ದಾನೆ ಅಂದ. ಆದ್ದರಿಂದ ಗುರುವಿನಂತ ಗುರುಗಿಂತ ಬಂಧುಗಳುಂಟೆ ಸರ್ವಜ್ಞ. ಈ ಜಗತ್ತಿನೊಳಗ ಆಪತ್ ಬಾಂಧು, ದಿನ ರಕ್ಷಕ, ದಯಾಸಾಗರ, ಕರುಣಾಮಯಿ, ಸಂಸಾರ ಸಾಗರದಿಂದ ಎತ್ತಿ ದಾಟಿಸತಕ್ಕಂತ ಕರುಣಾಮಯಿ ಯಾರ ಇದ್ರು ಅಂದ್ರೆ
ನಿಜವಾದ ತಾಯಿ ಯಾರು ಅಂತಂದ್ರೆ ಗುರುವೇ ನಿಜವಾದ ತಾಯಿ ಇರೋಣದ್ರಿಂದ ಅಂತಪ್ಪ ಸದ್ಗುರುಗಳ ಸಾನ್ನಿಧ್ಯದೊಳಗೆ ನಾವೆಲ್ಲರೂ ಇರುವುದೇ ಒಂದು ದೊಡ್ಡ ಭಾಗ್ಯ. ಅಂತ ಭಾಗ್ಯ ಸದಾವು ಕಾಲ ನಮ್ಮ ಕರುಣಿಸ್ಲಿ ಅಂತ ಹೇಳಿ ಇಂಥ ಯಾವ ಮೋಕ್ಷ ಹೊಂದತಕ್ಕಂಥ ಸ್ಥಿತಿಯನ್ನ ಸ್ವಭಾವವನ್ನ ಗುಣವನ್ನ ನಮ್ಮ ಕೊಳ್ಳಿ ಅಪವರು ಅಂತ ಹಾರೈಸುತ್ತಾ 2 ವಾಕ್ಯಗಳನ್ನ ಅಭಂಗಳ ಚರಣ ಕರ್ಪಿಸಿ